ನಾನಿವತ್ತು ಮಟನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ನಾನು ಒಂದಿಷ್ಟು ಈರುಳ್ಳಿನ ಈ ಥರ ಹೆಚ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿ, ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ನೀಟಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 5ರಿಂದ 6 ಮೆಣಸಿನ್ಕಾಯಿನ ಈ ಥರ ಸೀಳಿಟ್ಕೊಂಡಿದ್ದೀನಿ. ಈ ಥರ ಸೀಳ್ಕೊಂಡಿದ್ದೀನಿ. ಒಂದು 3 ಟೊಮೆಟೊನ ಈ ಥರ ಹೆಚ್ಕೊಂಡಿದ್ದೀನಿ ನಾನು. ಆಮೇಲೆ ಒಂದು ಮುಷ್ಟಿ ಕೊತ್ತಂಬರಿ, ಒಂದು ಮುಷ್ಟಿ ಪುದೀನ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನಿಷ್ಟನ್ನು ರುಬ್ಕೊಬೇಕು, ಪೇಸ್ಟ್ ಮಾಡ್ಕೊಬೇಕು. ಇದನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನಾನು 1 kg ಮಟನ್ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಮೇಲೆ ನಿಂಬೆ ರಸ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಮಟನನ್ನು ಬೇಯಿಸ್ಕೊಳ್ಳೋಣ. ಫಸ್ಟು ಮಟನ್ ಬೇಯಿಸ್ಕೊಂಡು ಆಮೇಲೆ ಬಿರಿಯಾನಿ ಮಾಡೋಣ. ಏನೂ ಹಾಕಿಲ್ಲ, ನಾನು ಎಣ್ಣೆ ಏನೂ ಹಾಕಿಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಮಟನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಲ್ಲ ಹೆಚ್ಚಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಿ ಒಂದು 8 ವಿಷಲ್ ತಗೊಳ್ಳೋಣ. ಇದನ್ನು ಎಣ್ಣೆ ನೀರು ಏನೂ ಹಾಕಿಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಒಂದು 8 ವಿಷಲ್ ತಗೊಳ್ಳೋಣ ಇದನ್ನು. ಇವಾಗ ಇದು ಕುಕ್ಕರ್ 8 ವಿಷಲ್ ತಗೊಂಡಿದ್ದೀನಿ. ಇದನ್ನು ಈ ಕಡೆ ತೆಗೆದಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಕುಕ್ಕರ್ ತಣ್ಣಗಾಗೋದ್ರೊಳಗೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದು ಬಿಸಿ ಆಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಗರಂ ಮಸಾಲಾನ ನಾನು 4 ಏಲಕ್ಕಿ, ಚಕ್ಕೆ, ಈ ಪಲಾವ್ ಎಲೆ ತಗೊಂಡಿದ್ನಲ್ಲ, ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡ್ರಿ, ಈ ಥರ ಆಗಿದೆ. ಇನ್ನು ಇದು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಹುರ್ಕೊಬೇಕು. ಆವಾಗಲೇ ಬಿರಿಯಾನಿ ಕಲರು, ಟೇಸ್ಟು ಎಲ್ಲ ಚೆನ್ನಾಗಿ ಬರೋದು. ಇದು ನೀಟಾಗಿ ಕಲರ್ ಬರಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಕಲರ್. ಇದು ಅವಾಗವಾಗ ಹಿಂಗೆ ಕೈ ಆಡ್ತಾನೆ ಇರಬೇಕು ಇದಕ್ಕೆ. ಇಲ್ಲಾಂದರೆ ಒಂದು ಕಡೆ ಸೀದೋದ್ರೆ ಚೆನ್ನಾಗಾಗಲ್ಲ. ಒಂದೇ ಥರ ಬರಬೇಕು, ಒಂದೇ ಈವನ್ ಆಗಿರಬೇಕು ಎಲ್ಲದೂ. ಈ ಥರ ಆಗಿದೆ ಇದು. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆವಾಗಲೇ ತೋರಿಸಿದ್ನಲ್ಲ, ಏಲಕ್ಕಿ, ಲವಂಗ, ಚಕ್ಕೆ,
ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಪೇಸ್ಟು. 2 3 4 ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು. ಇದು ಅಷ್ಟನ್ನು ಹಾಕೋದೇನು ಬೇಡ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಮಟನ್ ಬೇಯಿಸ್ಬೇಕಾದ್ರೂ ಹಾಕಿದ್ದೀವಿ. ಇವಾಗ ಒಂದು ಚೂರು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ಳೋಣ. ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಪುದೀನ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆಗಲಿ. ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಇದು ಫ್ರೈ ಆಗಿದೆ ಸ್ವಲ್ಪ. ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಮಟನ್ ಬೇಯಿಸಕ್ಕೂ ಹಾಕ್ಕೊಂಡಿದ್ವಿ. ಇವಾಗ ನೋಡಿ ಹಾಕ್ಕೊಳ್ಳೋಣ. ಟೇಸ್ಟ್ ನೋಡಿ ಹಾಕ್ಕೊಳ್ರಿ. ನಾನು ಇವಾಗ ಒಂದು 4 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ. ಇವಾಗ ಇದು ಟೊಮೆಟೊ ನೀಟಾಗಿ ಫ್ರೈ ಆಗಲಿ. ಉಪ್ಪು ಹಾಕಿದರೆ ಬೇಗ ಸ್ಮೂತ್ ಆಗುತ್ತೆ. ಇದಕ್ಕೆ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಇವಾಗ ಈ ಮಟನ್ ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡ್ರಿ ನೀಟಾಗಿ ಬೆಂದಿದೆ. ನಾನು ಇದನ್ನು ಏನೂ ಹಾಕ್ಕೊಂಡಿಲ್ಲ. ಎಣ್ಣೆ ನೀರು ಏನೂ ಹಾಕ್ಕೊಂಡಿಲ್ಲ. ನೀಟಾಗಿ ಬೆಂದಿದೆ ಇದು. ಇದರಲ್ಲೇ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದನ್ನು ನೀಟಾಗಿ ಹಾಕ್ಕೊಳ್ಳೋಣ ಅಷ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೇಗ ಬಿಡೋಣ. ಇದು ನೀಟಾಗಿ ಮಿಕ್ಸ್ ಆಗಲಿ. ಮಸಾಲೆ ಎಲ್ಲ ಹತ್ತಲಿ. ಇದಕ್ಕೆ ಟೊಮೆಟೊ ಇನ್ನೂ ಸ್ವಲ್ಪ ಸ್ಮೂತ್ ಆಗಲಿ. ಟೊಮೆಟೊ ಎಲ್ಲ ಸ್ಮೂತ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡೋಣ ಇದನ್ನು. ನೋಡಿ ನೀಟಾಗಿ ಬೆಂದಿದೆ. ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ನಾನು 3.25 ಲೋಟ ಹಾಕಿದ್ದು ಬಿರಿಯಾನಿ ಮಾಡ್ತಾ ಇದ್ದೀನಿ. 3/4 kg. 1 2 3 4 5 6 ಲೋಟ ತಗೊಂಡಿದ್ದೀನಿ. ಆಮೇಲೆ ಈ ಕಡೆ 1 ಲೋಟನ ನಾನು ಈ ಕುಕ್ಕರಿಗೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಜಿಡ್ಡಿನಂಶ ಎಲ್ಲ ಇದೆ ಅಂಥೇಳಿ ಇದನ್ನು ಹಾಕ್ಕೊತಾ ಇದ್ದೀನಿ. ಇದು 1 ಲೋಟ ನೀರಿದೆ. ಇದು 1 kg ಮಟನ್ನು. ನಾನು 3/4 kg ಅಕ್ಕಿದು ಬಿರಿಯಾನಿ ಮಾಡ್ತಾ ಇದ್ದೀನಿ. 1 kg ಮಟನಲ್ಲಿ 1.5 kg ಅಕ್ಕಿ ಹಾಕಿ ಮಾಡಿದ್ರೂ ಚೆನ್ನಾಗಾಗತ್ತೆ. 1 kgಗೆ 1 kg ಕರೆಕ್ಟಾಗಿ ಅಕ್ಕಿ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ. ನಿಮ್ಮ ಅಳತೆಯಲ್ಲಿ ನೀವು ಮಾಡ್ಕೊಳ್ರಿ. ಈ ರೀತಿ ಮಾಡಿದ್ರೂ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನಾನು ಇಷ್ಟು ಮಾಡ್ತಾ ಇದ್ದೀನಿ 3/4 kg. ಇವಾಗ ಇದು ಚೆನ್ನಾಗಿ ಕುದೀಲಿ. ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡ್ರಿ ಇವಾಗ ಇದು ಕುದಿ ಬಂದಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ.
ಇದನ್ನು ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಮುಂಚೆನೇ ನೆನೆಸಿಲ್ಲ, ಇವಾಗ ನಾನು ತೊಳೆದು ತಗೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅಷ್ಟು ಅಕ್ಕಿನ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೀರು ಬಸ್ತಿ ಇದು ನೀಟಾಗಿ ಗುರಾಡ್ತಾ ಇರೋಣ ಅವಾಗವಾಗ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಇವಾಗ ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ನಲ್ಲ, ಇದನ್ನು ಹಾಕೊಳ್ಳೋಣ. ಈ ನಿಂಬೆಹಣ್ಣು ಹಾಕಿದರೆ ಉದುರುದ್ರಾಗಿ ಬರುತ್ತೆ ಅಂತ ಅಕ್ಕಿ. ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ರಿ, ಟೇಸ್ಟ್ ನೋಡಿ. ಬಿರಿಯಾನಿಗೆ ಯಾವಾಗಲೂ ಒಂಚೂರು ಉಪ್ಪು ಈಗ ಟೇಸ್ಟ್ ನೋಡ್ಬೇಕಾದ್ರೆ ಒಂಚೂರು ಜಾಸ್ತಿ ಇರಬೇಕು, ಆಮೇಲೆ ಕರೆಕ್ಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಆಮೇಲೆ ಕಮ್ಮಿ ಅನಿಸುತ್ತೆ. ಇವಾಗ ಟೇಸ್ಟ್ ನೋಡಿದಾಗ ನೀರನ್ನು ಒಂಚೂರು ಜಾಸ್ತಿ ಇರಬೇಕು, ಆಮೇಲಿಗೆ ಕರೆಕ್ಟಾಗಿ ಬರುತ್ತೆ ಟೇಸ್ಟು. ಇವಾಗ ಇದು ಚೆನ್ನಾಗಿ ಕುದೀಲಿ, ಅವಾಗವಾಗ ಮಿಕ್ಸ್ ಮಾಡ್ತಾನೇ ಇರೋಣ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ನೋಡಿರಿ, ಇದು ನೀಟಾಗಿ ಗೂರಾಡ್ತಾ ಇರಬೇಕು. ನೀರೆಲ್ಲ ಕಮ್ಮಿ ಆಗ್ತಾ ಇದೆ. ಇವಾಗ ತಳ ಹಿಡಿದಂಗೆ ತಳದಿಂದನೂ ನೀಟಾಗಿ ಗೂರಾಡ್ತಾ ಇರಬೇಕು. ಹಿಂಗೆ ಪಾತ್ರೆಯಲ್ಲಿ ಮಾಡೋದ್ರಿಂದ ತಳ ಹಿಡಿಯುತ್ತೆ. ಒಗ್ಗರಣೆ ಹಾಕಿ ಮಾಡ್ತೀವಲ್ಲ ಮಸಾಲೆ ಹಾಕಿ, ಹಂಗಾಗಿ ತಳ ಹಿಡಿಯುತ್ತೆ. ಗೂರಾಡ್ತಾನೇ ಇರಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟು ನೀರಿದೆಯಲ್ಲ, ಇವಾಗ ಇದನ್ನು ಈ ಕಡೆ ಇಟ್ಕೊಂಡು ಇದು ಸ್ವಲ್ಪ ಕಮ್ಮಿ ಮಾಡಿ ಇದನ್ನ ಎತ್ತಿಟ್ಕೊಳ್ಳೋಣ. ಈ ಕಡೆ ಇದಕ್ಕೆ ಒಂದು ಹಳೆ ಹಂಚು ಇಟ್ಕೊಂಡಿದ್ದೀನಿ ನಾನು ಈ ಥರ. ಇದ್ರ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಅಳ್ಳಕ್ಕೆ ಬಿಡೋಣ. ಈ ಥರ ಹಂಚಿಟ್ಟು ಇಟ್ಟರೆ ಸಿಹಿಯೆಲ್ಲ ನೀಟಾಗಿ ಬರುತ್ತೆ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಅಳ್ಳಕ್ಕೆ ಬಿಡೋಣ. ಇದನ್ನು ಇವಾಗ ನೋಡೋಣ. ಇದನ್ನು ನೋಡ್ರಿ, ಇವಾಗ ನೀರು ಸ್ವಲ್ಪ ನೀರಿರೋದು ಈ ಕಡೆ ಎಲ್ಲ ಬಂದುಬಿಟ್ಟಿದೆ. ಇನ್ನೊಂದ್ಸರಿ ನೀಟಾಗಿ ಗೂರಾಡಿ ಬಿಟ್ಬಿಡೋಣ. ತಳ ಎಲ್ಲ ಒಂಚೂರು ಹಿಡ್ದಿಲ್ಲ ನೋಡ್ರಿ, ಹಂಚಿಟ್ಟಿರೋದ್ರಿಂದ ಸ್ವಲ್ಪನೂ ತಳ ಹಿಡಿಯಲ್ಲ, ನೀಟಾಗಿ ಬರುತ್ತೆ. ನನ್ನ ಪಾತ್ರೆ ದೊಡ್ಡ ತಗೊಬೇಕಿತ್ತು, ಚಿಕ್ಕದಾಗಿದೆ. ಇವಾಗ ನೀಟಾಗಿ ಇದನ್ನು ಇನ್ನೊಂದು 10 ನಿಮಿಷ, ಒಂದು 5 ನಿಮಿಷ ಬಿಟ್ಟರೆ ಸಾಕು. ಇದು ನೀಟಾಗಿ ಅಳ್ಳುತ್ತೆ. ನಾನು ಈ ಥರ ಪ್ಲೇಟನ್ನು ಮುಚ್ತಾ ಇದ್ದೀನಿ, ನೀಟಾಗಿ ಅಳ್ಳಿ ಜಾಗ ಆಗಲಿ ಅಂತ. ಇದೊಂದು 5 ನಿಮಿಷ ಇದೇ ಥರ ಬಿಡೋಣ. ಇವಾಗ ನೋಡಿರಿ, ಇವಾಗ 5 ನಿಮಿಷ ಆಗಿದೆ, ನೋಡೋಣ. ನೋಡಿರಿ, ಇದು ಇವಾಗ ನೀಟಾಗಿ ಅಳ್ಳಿದೆ, ಆಗಿದೆ ಇದು. ನೋಡಿರಿ, ಬಿರಿಯಾನಿ ರೆಡಿಯಾಗಿದೆ. ಈ ಥರ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಟನ್ ಬಿರಿಯಾನಿ ರೆಡಿ.